ಪರಮೇಶ್ವರ್ ಸಾಹೇಬ್ರ ಸಿದ್ಧಾರ್ಥ ಸಂಸ್ಥೆಯ ಮೇಲೆ ಐಟಿ ರೇಡ್ ಆಗ್ತದೆ. ಐಟಿ ರೇಡ್ ಆಗಿ ಪರಮೇಶ್ವರ್ ಅವರ ಆಪ್ತ ಸಹಾಯಕ ರಮೇಶ್ ಅವರನ್ನ ಐಟಿ ಅವರು ಹಿಂದಿನ ದಿನ ಟಾರ್ಚರ್ ಮಾಡ್ತಾರೆ. ಟಾರ್ಚರ್ ಮಾಡಿ ಅವ್ರ ಮೊಬೈಲ್ನೆಲ್ಲ ಕಿತ್ಕೊಳ್ತಾರೆ. ಮಾರನೇ ದಿನ ಅವರು ಜ್ಞಾನ ಭಾರತಿಗೆ ಹೋಗಿ ಮರಕ್ಕೆ ನೇಣು ಹಾಕೊಂಡು ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಕಾರಣ ಐಟಿ ಅಧಿಕಾರಿಗಳು ಅವರ ಡೆತ್ ನೋಟು ಸಿಕ್ಕಿತ್ತು. ಅದು ಇಡೀ ಜಗತ್ತಿಗೆ ನಿಮ್ಮ ಮಾಧ್ಯಮ ತೋರಿಸಿದೆ. ಇದು ಸತ್ಯ. ಐಟಿ ಅಧಿಕಾರ ಹರಾಸ್ಮೆಂಟ್ ಅಂತ ಇತ್ತ? ನೀವೇ ನಾನ್ ಹೇಳೋದು ನಿಮ್ಗೆ ಅರ್ಥ ಆಗಿಲ್ಲ ನೋಡಿ. ಯಾರೇ ಸತ್ತಿರಿ ಅವ್ರು ಸರಿಯಾಗಿ ಮಾತಾಡಿ. ನೀವೇನ್ ಹೇಳ್ಬೇಕಾ ನೀವು ಮಾತಾಡಾಗ ಅವ್ರು ಸುಮ್ಮನೆ ಅವ್ರು ಮಾತಾಡಿದ ಮೇಲೆ ನೀವು ಬರ್ಕೊಳ್ಳಿ ಅಬ್ಜೆಕ್ಷನ್ಸ್, ಆಮೇಲೆ ಅದಕ್ಕೆ ಉತ್ತರ ಮಾಡಿ. ಇವತ್ತು ರಾಜಕೀಯವಾಗಿ ನಾವು ನೋಡ್ತಾ ಹೋಗೋದಾದ್ರೆ ನ್ಯಾಷನಲ್ ಹೆರಾಲ್ಡ್ ಅನ್ನುವಂಥ ವಿಚಾರದಲ್ಲಿ ಸೋನಿಯಾ ಗಾಂಧಿ ಅವರಿಗೆ, ರಾಹುಲ್ ಗಾಂಧಿ ಅವರಿಗೆ, ಕಾಂಗ್ರೆಸ್ ಪಕ್ಷದ ಅನೇಕ ನಾಯಕರುಗಳಿಗೆ ಪ್ರತಿ ಬಾರಿ ಅವ್ರನ್ನ ಕರೆದು ಎಂಕ್ವೈರಿ ಮಾಡುವಂಥದ್ದು. ತಪ್ಪಿದ್ರೆ ನಾವು ಶಿಕ್ಷೆ ಅನುಭವಿಸ್ಲಿಕ್ಕೆ ರೆಡಿ ಇದ್ದೀವಿ. ಇನ್ನೊಂದು ಜೀವಂತ ನಿದರ್ಶನ ಮೇಡಮ್, ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಇದೇ ಐಟಿ ಇಡಿ ದಾಳಿ ನಡೀತದೆ. ಅವರಿಗೆ ಬಿಜೆಪಿಗೆ ಕರೆಸುವಂತ ಕೆಲಸ ಆಗ್ತದೆ. ಕೊನೆಗೆ ಅವ್ರನ್ನ ಒಪ್ಪುದಿಲ್ಲ, ನಾನು ಜೈಲ್ ಶಿಕ್ಷೆ ಅನುಭವಿಸ್ತೀನಿ ಅಂತೇಳಿ ಜೈಲ್ ಶಿಕ್ಷೆ ಅನುಭವಿಸಿದ್ರು. ಇವತ್ತು ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ಎಲ್ಲ ಖುಲಾಸ ಆಯ್ತು ಮೇಡಮ್. ಅನೇಕರ ಮೇಲೆ ಐಟಿ ದಾಳಿ ಆಗಿದೆ. ಮುಕೇಲ್ ರಾಯ್ ಆಗಿರ್ಬೋದು, ನಾರಾಯಣ್ ರಾಣೆ ಆಗಿರ್ಬೋದು, ಏಕನಾಥ್ ಶಿಂದೆ ಆಗಿರ್ಬೋದು, ಅಜಿತ್ ಪವಾರ್ ಆಗಿರ್ಬೋದು, ಪ್ರಫುಲ್ ಪಾಟೀಲ್ ಆಗಿರ್ಬೋದು, ಸುವೇಂದು ಅಧಿಕಾರಿ ಆಗಿರ್ಬೋದು, ಹೇಮಂತ್ ಬಿಶ್ವಾ ಇರ್ಬೋದು. ಅಜಿತ್ ಪವಾರ್. ಅಜಿತ್ ಪವಾರ್ ಅವರು ಅವ್ರ ಮೇಲೆ ಸಿಕ್ಕಾಪಟ್ಟೆ ಹಗರಣಗಳು, ಕಡುಭ್ರಷ್ಟ ಅಂತ ಕರೆಸಿಕೊಳ್ಳುವ ಅಜಿತ್ ಪವಾರ್ ಸತ್ತವ್ರ ಬಗ್ಗೆ ಕೆಟ್ಟದಾಗ ಮಾತಾಡಬಾರ್ದು. ಅವರು ಬಿಜೆಪಿ ಜೊತೆ ಸಂಬಂಧ ಬೆಳೆಸಿದ ತಕ್ಷಣ ಅವ್ರ ಮೇಲೆ ಇದ್ದಂತಹ ಎಲ್ಲ ಚಂದ್ರಬಾಬು ನಾಯ್ಡು ಅವರ ಕೇಸ್ಗಳು ಖುಲಾಸೆ ಮಾಡಿದ್ದಾರೆ. ನಾನು ಹೇಳೋದಿಷ್ಟೇ, ಕೇಸ್ ಮುಗ್ದೋಗಿದೆಯಾ? ಅವ್ರ ಕೇಸ್ ನಡೀತಾ ಇಲ್ವಾ? ಅಲ್ಲ, ಕೇಸ್ ಮುಗ್ದೇ ಹೋಗಿದೆಯಾ? ಕ್ಲೀನ್ ಚಿಟ್ ಕೊಟ್ಟಿದ್ದಾರಾ? ಕ್ಲೀನ್ ಚಿಟ್ ತೋರಿಸ್ಬೇಕಲ್ಲ ಇವತ್ತಿನ ಡಿ ಕೆ ಶಿವಕುಮಾರ್ ಬಗ್ಗೆ ಮಾತಾಡಿದ್ರು. ಕ್ಲೀನ್ ಚಿಟ್ ಬೇಲಲ್ಲಿಲ್ಲ ಅವರು. ಮೇಡಮ್, ಪ್ರತಿಪಕ್ಷ ನಾಯಕರುಗಳ ಮೇಲೆ ಫಸ್ಟು ಐಟಿ ರೇಡ್ಗಳು ನಡೆಯುತ್ತೆ, ಇಡಿ ರೇಡ್ಗಳು ನಡೆಯುತ್ತೆ. ಅವರು ಕಡುಭ್ರಷ್ಟರೆಂಬಂತೆ ಅವರನ್ನ ಬಿಂಬಿಸಲಾಗುತ್ತೆ. ಅವರು ಬಿಜೆಪಿಯ ಜೊತೆ ಸಖ್ಯ ಬೆಳೆಸಿದ ತಕ್ಷಣ ವಾಷಿಂಗ್ ಮಷಿನ್ ನಲ್ಲಿ ಹಾಕಿ ತೊಳೆದಂತೆ ಅವರ ಪಾಪಗಳೆಲ್ಲ ನಿವಾರಣೆ ಆಗುತ್ತೆ. ದಿಸ್ ಇಸ್ ದಿ ಟ್ರೆಂಡ್ ಗೋಯಿಂಗ್ ಆನ್. ರಾಂಗ್ ಪರ್ಸೆಪ್ಷನ್ ಕೊಡ್ತಾ ಇದ್ದಾರೆ ಮೇಡಮ್. ಅಜಿತ್ ಪವಾರ್ ಮಾತಾಡಬೇಕಾಗಿರೋದು ಇವತ್ತು ಸಿಜೆ ರಾಯ್ ಬಗ್ಗೆ ಮಾತಾಡಬೇಕು. ಅದ್ರ ಬಗ್ಗೆ ಮಾತಾಡಿ. ವಿಷಯ ಅಂದ್ರೆ ಕರ್ನಾಟಕದ ಬಗ್ಗೆ ಮಾತಾಡಿ. ಸಾಚ ಅಂತ ಮಾತಾಡಿ. ಕರ್ನಾಟಕದ ಬಗ್ಗೆ ಮಾತಾಡಿ. ಅವ್ರ ಪಕ್ಷಕ್ಕೆ ಉಪಮುಖ್ಯಮಂತ್ರಿ ಆಗ್ತಾರೆ. ಇವತ್ತು ಅನೇಕರ ಮೇಲೆ ಯಾರೆಲ್ಲ ದಾಳಿ ನಡೆಸಿದ್ರು ಚಂದ್ರಬಾಬು ನಾಯ್ಡು ಇವತ್ತು ನಾನು ಇವತ್ತು ಈ ದೇಶದಲ್ಲಿ ಒಳ್ಳೆದಲ್ಲ ಮೇಡಮ್, ಇದು ಒಳ್ಳೆ ಬೆಳವಣಿಗೆ ಮೇಡಮ್. ಈಗಿನ ಕಾಲದಲ್ಲಿ ಪ್ರತಿಯೊಬ್ರು ಕೆಮಿಕಲ್ ಮಿಶ್ರಣ ಆಹಾರ ತಿಂದು BP ಶುಗರ್ ಬಂತು ಅಂತ ಚಿಂತೆ ಮಾಡ್ತಾರೆ. 24 ಧಾನ್ಯಗಳನ್ನ ನೀರಿನಲ್ಲಿ ನೆನೆಸಿ ನೆರಳಿನಲ್ಲಿ ಒಣಗಿಸಿ ಮಣ್ಣಿನ ಮಡಿಕೆಯಲ್ಲಿ ಹದವಾಗಿ ಹುರಿದು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ತಯಾರಾಗಿದೆ ಜೀನಿ. BP ಶುಗರ್ ದೂರ ಆಗ್ಬೇಕು ಅಂದ್ರೆ ಪ್ರತಿದಿನ ಜೀನಿ ಕುಡಿಯಿರಿ. ಈಗ ಇನ್ನೊಬ್ಬ ಅತಿಥಿ ನಮ್ಮೊಂದಿಗೆ ಜಾಯಿನ್ ಆಗಿದ್ದಾರೆ. JR ಬಂಗೇರ ಅವರು, ಆರ್ಥಿಕ ತಜ್ಞರು. ಸರ್, ತಮಗೂ ಕೂಡ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ಬಂಗೇರ ಸರ್, ನನ್ನ ಧ್ವನಿ ತಮಗೆ ಕೇಳಿಸ್ತಾ ಇದ್ರೆ ಸರ್, ಈಗ ಇಲ್ಲಿ 2 ಮಜಲುಗಳಿವೆ. ಒಂದು, ಆದಾಯ ತೆರಿಗೆ ವಂಚನೆ ಮಾಡಿದಂತಹ ಆರ್ಥಿಕ ಅಪರಾಧಗಳನ್ನು ಎಸಗುವಂತಹವರ ಮೇಲೆ ನಡೆಯಬಹುದಾದಂತಹ ಕ್ರಮಗಳು. ಇನ್ನೊಂದು ಕಡೆ ಅಪರಾಧಗಳನ್ನು ಎಸಗಿದರೂ ಪಿಕ್ ಆ್ಯಂಡ್ ಚೂಸ್ ಮಾಡಿ ಕೇವಲ ತಮ್ಮ ವಿರುದ್ಧದ ಪೊಲಿಟಿಕಲ್ ಪಾರ್ಟಿಯ ನಾಯಕರನ್ನು ಟಾರ್ಗೆಟ್ ಮಾಡುವುದು, ಅವರು ತಮ್ಮ ಪಕ್ಷಕ್ಕೆ ಬಂದ ಮೇಲೆ ಅವರ ಮೇಲಿರುವಂತಹ ಅಕ್ರಮಗಳಿಗೆ ಕ್ಲಿಯರ್ ಸರ್ಟಿಫಿಕೇಟ್ ಕೊಡುವುದು. ಇನ್ನೊಂದು ಕಡೆ ಪ್ರತಿಪಕ್ಷಗಳನ್ನು ಬೆಂಬಲಿಸುವಂಥ ಉದ್ಯಮಿಗಳನ್ನಷ್ಟೇ ಟಾರ್ಚರ್ ಮಾಡುವುದು ಅನ್ನುವಂತಹ ಚರ್ಚೆ ಈಗ ನಡೀತಾ ಇದೆ. ತಾವು ಇದರ ಬಗ್ಗೆ ಏನಾದರೂ ಕಮೆಂಟ್ ಮಾಡೋದಕ್ಕೆ ಇಷ್ಟಪಡ್ತೀರಾ? ನನಗೆ ಈ ರಾಜಕೀಯ ಏನು ಒಂದು ನಡೀತಾ ಇದೆ ಅದರ ಬಗ್ಗೆ ನಾನು ಜಾಸ್ತಿ ಮಾತಾಡ್ಲಿಕ್ಕೆ ಹೋಗಲ್ಲ. ಯಾಕಂತ ಹೇಳಿದ್ರೆ ಅಧಿಕಾರದಲ್ಲಿರುವ ಪಕ್ಷದವರು ಈ ರೀತಿ ಮಾಡ್ತಾ ಇದ್ದಾರೆ ಅನ್ನೋದು ಆಪಾದನೆ ಮಾಡ್ತಾ ಇದ್ದಾರೆ.
ಅದೇ ರೀತಿಯಲ್ಲಿ ಉದ್ಯಮಿಗಳ ಮೇಲೆ ದಾಳಿ ನಡೀತಾ ಇದೆ, ಆದ್ಮೇಲೆ ಅವ್ರ ಮೇಲೆ ಆಪಾದನೆ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಏನಂತ ಹೇಳಿದ್ರೆ ಅದಕ್ಕೊಂದು ಮೀನ್ಸ್ ಇದೆ. ಯಾಕಂದ್ರೆ ನಾವು ಅಧಿಕಾರಿಗಳು ಯಾರೇ ಇರ್ಲಿ, ಉದ್ಯಮಿಗಳು, ನಾವು ರಾಜಕೀಯ ಬಗ್ಗೆ ಮಾತಾಡೋದಲ್ಲ, ನಾನು ಜಾಸ್ತಿ ಮಾತಾಡಲ್ಲ, ಬಟ್ ಉದ್ಯಮಿಗಳ ಬಗ್ಗೆ ಮಾತಾಡೋದಾದ್ರೆ, ಉದ್ಯಮಿಗಳು ತಪ್ಪು ಮಾಡಿದ್ರೆ ಅಲ್ಲಲ್ಲಿ ಅವರವರ ಮೇಲೆ ಕ್ರಮಗೊಳ್ತಾರೆ. ಆದ್ರೆ ಏನಂತ ಹೇಳಿದ್ರೆ ಪ್ರತಿ ವರ್ಷ ಆಯಾ ಸಮಯದಲ್ಲಿ ಸರಿಯಾದ ರೀತಿಯಲ್ಲಿ ಚಾರ್ಟರ್ಡ್ ಅಕೌಂಟೆಂಟ್ಗಳ ಮುಖಾಂತರ ನಾವು ರಿಟರ್ನ್ ಫೈಲ್ ಮಾಡ್ತೇವೆ. ರಿಟರ್ನ್ ಫೈಲ್ ಮಾಡಿದಾಗ ಅದರಲ್ಲಿ ಏನೇನು ನಮ್ಗೆ ಸವಲತ್ತು ಬೇಕು, ಏನೇನು ಇದೆಯಾ, ಇದು ರಿಬೇಟ್ಗಳಿದೆಯಾ, ಅದನ್ನೆಲ್ಲ ತಗೊಳ್ತೇವೆ. ಅದು ದೊಡ್ಡ ದೊಡ್ಡ ಉದ್ಯಮಗಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅಲ್ಲಿ ಫುಲ್ ಟೈಮ್ ಚಾರ್ಟರ್ಡ್ ಅಕೌಂಟ್ ಇರ್ತಾರೆ, ಫೈನಾನ್ಸ್ ಡೈರೆಕ್ಟರ್ ಇರ್ತಾರೆ, ಫೈನಾನ್ಸ್ ಮ್ಯಾನೇಜರ್ ಇರ್ತಾರೆ. ಅವ್ರೇನ್ ಮಾಡ್ತಾರೆ, ಅವರೆಲ್ಲ ನೋಡ್ಕೊಂಡು ಮಾಡ್ತಾರೆ. ಆದ್ರೆ ಎಲ್ಲ ಒಂದು ಕಡೆ ಇದೆಲ್ಲ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ರೆ ಸ್ವಲ್ಪ ಈಗ ನಾನು ಏನ್ ಹೇಳುದು ಅಂತ ಹೇಳಿದ್ರೆ, ಸ್ವಲ್ಪ IT ಅಧಿಕಾರಿಗಳು ಇದನ್ನು ಸ್ವಲ್ಪ ಸೂಕ್ಷ್ಮವಾಗಿ ಪರಿಶೀಲಿಸಿ ಅದರ ಮೇಲೆ ಉದ್ಯಮಿಗಳ ಮೇಲೆ ದಾಳಿ ಮಾಡುವಾಗ ಯೋಚನೆ ಮಾಡಿ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಉದ್ಯಮಿಗಳು ಉದ್ಯೋಗ ಸೃಷ್ಟಿ ಮಾಡುವವರು, ಉದ್ಯೋಗ ಕೊಡುವವರು, ಸಾವಿರಾರು ಜನಕ್ಕೆ ಉದ್ಯೋಗ ಕೊಡುವಂತ ಒಂದು ವ್ಯಕ್ತಿ, ಅವರ ಮೇಲೆ ದಾಳಿ ಮಾಡುವಾಗ ಸ್ವಲ್ಪ ಅವರು ಯೋಚನೆ ಮಾಡ್ಬೇಕಾಗತ್ತೆ. ಅದಾದ್ಮೇಲೆ ಸಾಕಷ್ಟು ಸಮಯ ಮತ್ತು ಅವರಿಗೆ ಬೇಕಾದಂತ ಏನೇನು ಕ್ರಮಗಳಿದೆ ಅದನ್ನು ಒದಗಿಸಿಕೊಂಡು ಮಾಡ್ಬೇಕಾಗತ್ತೆ. ಆದ್ರೆ ಇದರಲ್ಲಿ ನಾನು ಹೆಚ್ಚಿಗೆ ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಸಿದ್ಧಾರ್ಥ ಅವರ ಒಂದು ಬಗ್ಗೆ ಮಾತಾಡಿದ್ರು ಯಾರೋ. ಸಿದ್ಧಾರ್ಥ ಅವರು SM ಕೃಷ್ಣ ಅವರ ಅಳಿಯ ಆಗಿದ್ರು ಅವರು. ಆದ್ರೆ ಅವ್ರು ಏನಾಗಿದೆ ಅಂತ ಹೇಳಿದ್ರೆ, ಅವರು ಅವರ ಏನೇನು ಅವರ ಇನ್ವೆಸ್ಟ್ಮೆಂಟ್ ಇದೆಯಾ, ಏನೇನು ವ್ಯವಹಾರಗಳಿದೆಯಾ, ಅದರಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿದ್ದಿರಬಹುದು. ನಾನು ಇದೆ ಅಂತ ಹೇಳುದಿಲ್ಲ, ಆಗಿದ್ದಿರಬಹುದು. ಆದ್ರೆ ಅವ್ರ ಹೆಂಡತಿಯವರು ಅದನ್ನ ಎಲ್ಲದನ್ನು ಈಗ ಎಷ್ಟು ಸಾವಿರ ಕೋಟಿಯನ್ನ ವಾಪಸ್ ಮಾಡಿ ಇವತ್ತು ಒಂದು ಸಕ್ಷಮವಾಗಿ ವ್ಯವಹಾರ ನಡೆಸ್ತಾ ಇದ್ದಾರೆ. ಅಂದ್ರೆ ನೋಡಿ, ಅದು ಏನಾಗಿದೆ ಅಂತ ಹೇಳಿದ್ರೆ ಅದ್ರ ಏನೋ ಒಂದು ವ್ಯತ್ಯಾಸ ಆಗಿತ್ತು ಅಂತ ನಾವು ತಿಳ್ಕೊಳ್ಬೇಕಾಗತ್ತೆ. ಆದ್ರೆ ಅವರ ಮೇಲೆ IT ಕ್ರಮದ ಆಗಿ ಅವ್ರು ಸತ್ತದ್ದಂತ ಹೇಳಿಕ್ ಆಗುದಿಲ್ಲ. ಒಂದು. ಎರಡನೇದು ಏನಂತ ಹೇಳಿ, ಇತ್ತೀಚೆಗೆ ಯಾರೋ ಹೇಳಿದ್ರು ಅವರು ಸುಸೈಡ್ ಮಾಡ್ಕೊಂಡ್ರು ಅಂತ ಹೇಳ್ಬಿಟ್ಟು, ನಮ್ಮ ರಾಜಕಾರಣಿ ಅವರ ಪಾಪ್ತರು ಯಾರೋ ಒಬ್ರು ಸುಸೈಡ್ ಮಾಡ್ಕೊಂಡ್ರು. ಅದು ಏನು ಹೇಳಿಕ್ ಆಗಲ್ಲ. ಅದು ಇನ್ವೆಸ್ಟಿಗೇಷನ್ ಆಗಿ ಅದ್ರ ಬಗ್ಗೆ ಸೂಕ್ತವಾದ ಮಾಹಿತಿಗಳು ಹೊರಗೆ ಬಂದಾದ್ಮೇಲೆ ಹೇಳ್ಬಹುದು. ಅದು ಹಾಗೆ ನಾವು ಆಪಾದನೆ ಮಾಡ್ಬಹುದು. ಆದ್ರೆ ಆ ಸೂಕ್ಷ್ಮ ಮಾಹಿತಿ ಹೊರಗೆ ಬಂದಾದ್ಮೇಲೆ ಅದ್ರ ಬಗ್ಗೆ ನಾವು ಏನಾದ್ರೂ ಹೇಳ್ಬಹುದು. ಆದ್ರೆ ನಾನು ಇನ್ನೊಂದು ಹೇಳುದು ಅಂತ ಹೇಳಿದ್ರೆ, ಈ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಇದೆಯಲ್ಲ, ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅಲ್ಲಿ ಇದು ಒಂದು ಪೋರ್ಷನ್ ಏನಿದೆ ಅಂತ ಹೇಳಿದ್ರೆ, ಇನ್ಕಮ್ ಟ್ಯಾಕ್ಸ್ ಇರಲಿ ಅಥವಾ ಬೇರೆ ಬೇರೆ ಟ್ಯಾಕ್ಸ್ ಗಳಲ್ಲಿ ಬಾಕ್ಸ್ಗಳಲ್ಲಿ ಏನೇನು ಬಾಕಿ ಇದೆಯಾ, ಕೊಡುವುದರ ವ್ಯತ್ಯಾಸ ಆಗಿದೆಯಾ, ಅದನ್ನ ಸರಿಪಡಿಸುವಂತ ವ್ಯವಸ್ಥೆಗೆ ಒಂದು ಸರಳವಾದ ನೀತಿಯನ್ನು ಕೇಂದ್ರ ಸರ್ಕಾರ ತರಬೇಕು. ಯಾರೇ ಇರ್ಲಿ, ವ್ಯವಹಾರದಲ್ಲಿ ಇರುವವರು ದೊಡ್ಡವರು ಇರ್ಲಿ ಸಣ್ಣದವರು ಇರ್ಲಿ, ಇವ್ರಿಗೆ ಏನಂತ ಹೇಳಿದ್ರೆ, ಅವರು ಸರಿಯಾದ ಸಮಯದಲ್ಲಿ ಒಂದು ರಿಟರ್ನ್ಸ್ ಫೈಲ್ ಮಾಡ್ತಾರಲ್ಲ, ಆ ರಿಟರ್ನ್ ಫೈಲ್ ಮಾಡುವಾಗ ಏನೋ ವ್ಯತ್ಯಾಸ ಆಗಿದ್ರೆ, ಈ ಇತ್ತೀಚಿನ ಬಜೆಟ್ ನಲ್ಲಿ ಸ್ವಲ್ಪ ಅದ್ರಲ್ಲಿ ಇದು ಕೊಟ್ಟಿದ್ದಾರೆ. ಏನಂತ ಹೇಳಿದ್ರೆ, ಏನಾದ್ರು ಬದಲಾವಣೆಗಳಿದ್ರೆ ಮಾಡಬಹುದು ಅಂತ ಹೇಳಿ. ಈ ಬಜೆಟ್ ನಲ್ಲಿ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಫೈಲ್ ಮಾಡುವಾಗ ಬದಲಾವಣೆಗಳಿದ್ರೆ ಮಾಡ್ಕೊಳ್ಬಹುದು. ಆದ್ರೆ ನಾವು ಎಲ್ಲದನ್ನು ರಾಜಕೀಯವಾಗಿ ನೋಡಿದ್ರು ಸರಿಯಲ್ಲ ಅಂತ ಕಾಣ್ತದೆ ನನ್ಗೆ. ಆದ್ರೆ ಏನಾಗಿದೆ ಅಂತ ಹೇಳಿದ್ರೆ, ಅವರು ಆಳುವ ಪಕ್ಷಕ್ಕೆ ಸೇರ್ಕೊಂಡ್ರೆ ಅವ್ರನ್ನ ಮನ್ನಾ ಮಾಡ್ತಾರೆ ಅಂತ ಅಂತದ್ದೇನು ನಡೆದ್ ನನಗೆ ಕಾಣ್ತಾ ಇಲ್ಲ. ಆದ್ರೂ ಇದು ಒಂದು ಮಾತು ನಡೀತಾ ಇದೆ. ಬಟ್ ಇದ್ರಲ್ಲಿ ಏನಂತ ಹೇಳೋದಂತ ಹೇಳಿದ್ರೆ, ಉದ್ಯಮಿಗಳ ಬಗ್ಗೆ ನಾವು ಯೋಚನೆ ಮಾಡುವಾಗ ಅದನ್ನು ತುಂಬಾ ನಾವು